ಓಂ ಶಾಂತಿ. ಈಗ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪವನ್ನು ತೋರಿಸಿ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ತಮ್ಮ ಭಾಗ್ಯದ ಪಟ್ಟಿಯನ್ನು ತೆಗೆದರೆ ಎಷ್ಟು ದೊಡ್ಡ ಪಟ್ಟಿ ಇದೆ. ತಾವು ಬ್ರಾಹ್ಮಣರ ಭಾಗ್ಯವಂತೂ. ಜೀವನದಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲ. ಒಬ್ಬರ ಮೂಲಕ ಒಬ್ಬರಲ್ಲಿ 3 ಸಂಬಂಧದ ಜೀವನದಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಈ ವಿಶೇಷ ಸಂಬಂಧಗಳ ಗಾಯನವಿದೆ. ಯಾರಿಗೆ ಒಬ್ಬರ ಮೂಲಕ 3 ವಿಶೇಷ ಸಂಬಂಧ ಮತ್ತು ಪ್ರಾಪ್ತಿ ಇದೆ. ವಿದ್ಯೆ ಒಂದೇ ಜನ್ಮದಾಗಿದೆ. ಅದರಲ್ಲಿಯೂ ಅತಿ ಚಿಕ್ಕದಾದ ಜನ್ಮ ಮತ್ತು ಪದವಿ ಪ್ರಾಪ್ತಿಯನ್ನು ನೋಡಿ ಅನೇಕ ಜನ್ಮಗಳು ಮತ್ತು ರಾಜ್ಯವು ಅಖಂಡ ಅಠಲ ನಿರ್ವಿಘ್ನ ರಾಜ್ಯವಾಗಿರುತ್ತದೆ. ಶ್ರೇಷ್ಠ ಭಾಗ್ಯವು ಈಗಿನಿಂದಲೇ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತದೆ. ಈಗ ಯಾವ ಅಲ್ಪ ಸ್ವಲ್ಪ ಮಾತುಗಳು ಬರುತ್ತದೆಯೋ ಅವು ನಿಮ್ಮನ್ನು ಮುಂದಿನದಕ್ಕಾಗಿ ಅನುಭವಿ ಪರಿಪಕ್ವ ಮಾಡುವಂಥದ್ದಾಗಿದೆ. ಈಗ ಸಮಯ ಪ್ರಮಾಣ ಅನುಭವಿ ಮೂರ್ತಿಗಳಾಗಿ ಪ್ರಕೃತಿಗೆ, ಸಮಯಕ್ಕೆ, ಮಾಯೆಗೆ ನಾವು ವಿಜಯಗಳಾಗಿದ್ದೇವೆ. ಬಲೆ ಬನ್ನಿ ಎಂದು ಚಾಲೆಂಜ್ ಮಾಡಿ, ವಿಜಯದ ಚಾಲೆಂಜ್ ಮಾಡಿ. ಮಾಯೆ ಈಗ ನನ್ನ ರಾಜ್ಯವು ಹೋಗುವುದಿದೆ ಎಂದು ಅರ್ಥವಾಗಿದೆ ಮತ್ತು 2ನೆಯ ಗ್ರೂಪ್ ಅಡ್ವಾನ್ಸ್ ಪಾರ್ಟಿಯಾಗಿದೆ. 2 ಗ್ರೂಪ್ಗಳು ದಿನಾಂಕವನ್ನು ಕೇಳುತ್ತಿದ್ದಾರೆ. ಸಮಯ ಬಂದಾಗ ಆಗಿಬಿಡುತ್ತೀರಾ? ದಿನಾಂಕವನ್ನು ನಿಗದಿಪಡಿಸುವ ಅವಶ್ಯಕತೆ ಇದೆಯೇ? ಮೊದಲಿನ ಸಾಲಿನಲ್ಲಿ ಕುಳಿತಿರುವವರು ತಿಳಿಸಿ, ಆಗುತ್ತದೆಯೇ? ಸಂಪನ್ನವಾಗುವುದರಲ್ಲಿ ಲಕ್ಷ್ಯವಿಲ್ಲದೆ ಹೋದರೆ ಹುಡುಗಾಟಿಕೆ ಬಂದು ಬಿಡುತ್ತದೆ. ನೋಡಿ, ಯಾವಾಗ ದಿನಾಂಕವನ್ನು ನಿಗದಿಪಡಿಸುತ್ತೀರೋ ಆಗಲೇ ಸಫಲತೆಯು ಸಿಗುತ್ತದೆ ಅಲ್ಲವೇ? ಒಂದು ವೇಳೆ ಯಾವುದೇ ದೊಡ್ಡ ಸ್ಥಾನಮಾನದ ವ್ಯಕ್ತಿಗಳು ಅಥವಾ ಯಾರಾದರೂ ಸಾಹುಕಾರರ ಮಕ್ಕಳಿದ್ದರೆ ಅವರ ಚಲನೆಯಿಂದಲೇ ಇವರು ಇಂಥವರೆಂದು ಕಂಡುಬರುತ್ತದೆ. ಈಗ ಮನುಷ್ಯರಿಗೆ ತಾವು ಶ್ರೇಷ್ಠ ಭಾಗ್ಯವಂತ ಆತ್ಮಗಳ ಮೂಲಕ ಈ ಅನುಭವ ಆಗಬೇಕಾಗಿದೆ. ಆಗಬೇಕು ಎಂದಲ್ಲ, ಆಗಲೇಬೇಕಾಗಿದೆ. ಸಮಯದ ಮಾತಿಲ್ಲ. ನಾವು ಬಂದು ಕೆಲವೇ ವರ್ಷಗಳಾಯಿತು ಎಂದು ತಿಳಿಯಬೇಡಿ. ಯಾರು ಬೇಕಾದರೂ ಲಾಸ್ಟ್ ಸೋ ಫಸ್ಟ್ ಮತ್ತು ಲಾಸ್ಟ್ ಸೋ ಫಾಸ್ಟ್ ಮತ್ತು ಫಾಸ್ಟ್ ಸೋ ಫಸ್ಟ್ ಬರಬಹುದಾಗಿದೆ. ಆತ್ಮಗಳು ತಮ್ಮಿಂದ ವಿಶೇಷವಾಗಿ ಏನನ್ನಾದರೂ ನೋಡಲು ಬಯಸುತ್ತಾರೆ. ಬಾಬ್ ದಾದಾರವರಿಗೆ ನೆನಪಿದೆ, ಯಾವಾಗ ಆದಿಯಲ್ಲಿ ತಾವು ಮಕ್ಕಳು ಸೇವೆಗಾಗಿ ಹೊರಟಾಗ ತಾವು ಮಕ್ಕಳಿಂದಲೂ ಸಾಕ್ಷಾತ್ಕಾರವಾಗುತ್ತಿತ್ತು. ನಮ್ರತೆ ಮತ್ತು ಪ್ರಮಾಣದ ಬ್ಯಾಲೆನ್ಸ್ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಸೇವಾಧಾರಿ ಭವ. ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ. ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ಅದರಲ್ಲಿ ಸ್ನೇಹ ಕೂಡ ಇರಲಿ, ನಮ್ರತೆ ಹಾಗೂ ಮಧುರತೆ ಕೂಡಿರಲಿ. ಸಮಯದಲ್ಲಿ ಯಾವುದೇ ಸಾಧನಗಳು ಇಲ್ಲದೆ ಹೋದರೂ ಸಹ ನಿಮ್ಮ ಸಾಧನೆಯಲ್ಲಿ ವಿಘ್ನ ಬೀಳದಿರಲಿ. ಬಾಬ್ ದಾದಾರವರ ಬಳಿ ಡಬಲ್ ವಿದೇಶಿ ಮಕ್ಕಳ ಸಮಾಚಾರಗಳನ್ನು ಬಂದಿವೆ ಮತ್ತು ಯಾರೆಲ್ಲರೂ ಅತಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರೋ ಅವರ ಸಮಾಚಾರವೆಲ್ಲವೂ ಬಂದಿದೆ. ಈಗ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ರೂಪ ಕಂಡು ಬರಲಿ. ಚಲನೆ ಮತ್ತು ಚೆಹರೆಯಿಂದ ಕೊನೆ ಪಕ್ಷ 108ರ ಮಾಲೆಯ ಮಣಿಗಳು ಕಂಡುಬರಲಿ. ಎಲ್ಲ ಪ್ರಾಪ್ತಿಗಳು ಇವೆ. ಆದರೆ ಈಗ ಚಲನೆ ಮತ್ತು ಚೆಹರೆಯಿಂದ ಭಾಗ್ಯದ ನಕ್ಷತ್ರವು ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಕಂಡುಬರಲಿ. ಅದನ್ನು ಈಗ ಸೇರಿಸಿಕೊಳ್ಳಿ. ಸಮಯವು ನಿಮ್ಮನ್ನು ಸಂಪನ್ನರಾಗಿ ಮಾಡುವುದೋ ಅಥವಾ ತಾವು ಸಮಯವನ್ನು ಸಮೀಪ ತರುತ್ತೀರೋ? ಮಹಾನತೆ ಮತ್ತು ಸತ್ಯತೆಯೂ ಇರಲಿ, ಆಗ ಪ್ರತ್ಯಕ್ಷವಾಗುತ್ತದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.